ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಸ್ವಾಮಿಯ ಮಹಾರಥೋತ್ಸವ ಹಾಗೂ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ರಾಘವೇಂದ್ರ ಶೆಟ್ಟಿ, ಗಂಗಾವತಿ. ಗಂಗಾವತಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ವಿಜಯನಗರ ಸಾಮ್ರಾಜ್ಯ ಹಾಗೂ ಆನೆಗೊಂದಿ ಸಂಸ್ಥಾನದ 2ನೇ ಪ್ರೌಢದೇವರಾಯ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಹಿರೇಜಂತ್ಕಲ್ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಮಹಾರಥೋತ್ಸವ ದಿನಾಂಕ 25/1/2026 ರವಿವಾರದಂದು ಜರುಗಲಿದ್ದು, ಸಕಲ ಭಕ್ತಾದಿಗಳು ಭಾಗವಹಿಸುವುದರ ಮೂಲಕ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ದೇವಸ್ಥಾನ ಸಮಿತಿಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉಸ್ತುವಾರಿ ವಹಿಸಿಕೊಂಡಿರುವ ನಗರಸಭೆಯ ಮಾಜಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಹೇಳಿದರು. ಅವರು ದೇವಸ್ಥಾನದ ದಾಸೋಹ ಕೇಂದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಬೆಳಿಗ್ಗೆ ಮಡಿತೇರು, ಸಂಜೆ 5 ಗಂಟೆಗೆ ಮಹಾರಥೋತ್ಸವ ಜರುಗಲಿದ್ದು, ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಮಾಜಿ ಸಂಸದ ಎಚ್.ಜಿ. ರಾಮುಲು, ಜಿಆರ್ಎಸ್ ಸ್ವೀಟ್ ಹಾಗೂ ಗಾಣಿಗ ಸಮಾಜ ಬಾಂಧವರಿಂದ ಅನ್ನ ಸಂತರ್ಪಣೆ ಜರುಗಲಿದ್ದು, 3 ದಿನಗಳ ಕಾಲ ಸಂಜೆ 7 ಗಂಟೆಯಿಂದ ಪ್ರತಿ ಕಾಮಿಡಿ ಕಿಲಾಡಿಗಳು, ಕರ್ನಾಟಕ ಗಾನಕೋಗಿಲೆ, ಮಜಾ ಭಾರತ ತಂಡ ಸೇರಿದಂತೆ ನಾಡಿನ ಹಾಗೂ ಸ್ಥಳೀಯ ಕಲಾವಿದರಿಂದ ಹಲವು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದರು. ಇನ್ನೋರ್ವ ಮುಖಂಡರಾದ ಪರಮೇಶ್ ಈಡಿಗ ಮಾತನಾಡಿ, ರವಿವಾರದಂದು ಬೆಳಿಗ್ಗೆ ಶ್ರೀ ವಿರೂಪಾಕ್ಷೇಶ್ವರ ಸೇರಿದಂತೆ ಪರಿವಾರ ದೇವರುಗಳಿಗೆ ಜಲಾಭಿಷೇಕ, ಪಂಚಾಮೃತ ಅಭಿಷೇಕ, ಅಷ್ಟಾವಧಾನ ಸೇವೆ, ಹೂವಿನ ಅಲಂಕಾರ ಮತ್ತಿತರ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು, 3 ದಿನಗಳ ಕಾಲ ಸಾಂಸ್ಕೃತಿಕ ವೈಭವದ ಅಡಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯ ಜಜ್ಗಲ್ ಗ್ರಾಮದ ಮುಖಂಡರಾದ ಅಮಾತ್ಯಪ್ಪ, ಗಂಜಿಪೇಟೆ ವಿಶ್ವನಾಥ್, ಬಸವರಾಜ್ ಕೋರಿ, ಬಸವರಾಜ್ ಅಂಗಡಿ, ನಾಗರಾಜ್, ಶ್ರೀದೇವಿ ಉಪಸ್ಥಿತರಿದ್ದರು. ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಮಹೋತ್ಸವದ ಅಂಗವಾಗಿ ಒಂದು ಪಂಪ ವಿರೂಪಾಕ್ಷೇಶ್ವರ ಯುವ ವೇದಿಕೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ನಿನ್ನೆ ದಿನ ಮುತ್ತಿನ ಪಲ್ಲಕ್ಕಿ ಉತ್ಸವ ಮಾಡಿದ್ವಿ. ಜೊತೆಗೆ ನಾಳೆ 25ನೇ ತಾರೀಕರಂದು ಬೆಳಗ್ಗೆ ರಥೋತ್ಸವ 12 ಗಂಟೆಗೆ ಮಡಿತೀರಂತೀವಿ. ಮತ್ತು 5 ಗಂಟೆಗೆ ಮಹಾರಥೋತ್ಸವ ಜರುಗ್ತಾ ಇದೆ. ಅದಾದ ನಂತರ 26ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಹಲವಾರು ಕಾಮಿಡಿ ಕಿಲಾಡಿ ಹಾಗೂ ಈ ಮಜಾ ಭಾರತ ಹಾಗೂ ಗಾನಕೋಗಿಲೆ, ಕನ್ನಡದ ಗಾನಕೋಗಿಲೆ ಅನ್ನೋ ಇಂಥ ಒಂದು ತಂಡದ ವತಿಯಿಂದ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕಂತಂದರೆ 25ನೇ ತಾರೀಕು ಜಾತ್ರಾ ಮಹೋತ್ಸವದ ಸನ್ಮಾನ್ಯ ಎಚ್.ಜಿ. ರಾಮುಲು ಕುಟುಂಬದವರು, ಅಂದರೆ ಮಾಜಿ ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಕೃಷ್ಣಾಧಣಿಗಳು ಕೂಡ, ಇವರೆಲ್ಲ ಕುಟುಂಬ ಸಮೇತ ನಾಳೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದಾದ ನಂತರ 26ರಂದು ಜಿಆರ್ಎಸ್ ಸ್ವೀಟ್ಸ್ ಕಂಪನಿ ವತಿಯಿಂದ ಅವರು ಎಲ್ಲ ಹುಡುಗರ ತಂಡದ ವತಿಯಿಂದ ಅವತ್ತಿನ ದಿನ 26ನೇ ತಾರೀಕರಂದು ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಜೊತೆಗೆ 27ನೇ ತಾರೀಕರಂದು ಗಾಣಿಗೆ ಸಮಾಜದ ಮುಖಂಡರಿಂದ, ಗಾಣಿಗೆ ಸಮಾಜದಿಂದ ಅವತ್ತಿನ ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಇದು ದಾಸೋಹ ಸಮಿತಿದು ಆಯಿತು ವ್ಯವಸ್ಥೆ. ಜೊತೆಗೆ ಅದಾದ ನಂತರ ಈ ಒಂದು 3 ದಿನಗಳ ಏನು ಹಿರೇಜಂತ್ಕಲ್ ಉತ್ಸವ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದರಲ್ಲಿ ಕಾಮಿಡಿ ಕಿಲಾಡಿಯ ಅಪ್ಪಣ್ಣ ಮತ್ತು ವಾಣಿ ಅವರ ತಂಡದ ವತಿಯಿಂದ 2 ದಿನಗಳ ಕಾರ್ಯಕ್ರಮ ಅವ್ರು ನಡೀತಿದೆ. ಅದರ ನಂತರ ಮಂಜು ಸಿರಿಗೇರಿ ಅಂತೇಳಿ ಇಲ್ಲಿ ನಮ್ಮ ಸಿರಿಗೇರಿ ಅವರು ಅವ್ರದ್ದೇ ಆದಂಥ ಒಂದು ಸಂಸಾರದಲ್ಲಿ ಸನ್ನಿಧಾಪ ಮತ್ತು ಹಾಸ್ಯ ನಾಟಕಗಳನ್ನ ಭಾಳ ಅಚ್ಚುಕಟ್ಟಾಗಿ ಅವರು ಕೂಡ ಮಾಡ್ತಾಯಿದ್ದಾರೆ. ಅದಾದ ನಂತರ ಇನ್ನು ಧಾರವಾಡ ತಂಡದ ಒಂದು ಹಾಸ್ಯ ತಂಡದವರಿಂದ ಅವ್ರದ್ದು ಕೂಡ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ನೋಡಿದ್ದೀವಿ. ಅವರು ಕೂಡ ಭಾಳ ಹಾಸ್ಯಮಯವಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇವೆಲ್ಲ ಕಾರ್ಯಕ್ರಮಕ್ಕೆ ಗಂಗಾವತಿ ಮತ್ತು ಸುತ್ತಮುತ್ತಲಿನ ಎಲ್ಲ ಜನತೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ. ಪ್ರೌಢದೇವರಾಯನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ನಾಳೆ ದಿನಾಂಕ 25/1/2026 ಜರುಗ್ತಾ ಇದೆ. ಬೆಳಿಗ್ಗೆ 12 ಗಂಟೆಗೆ ಮಡಿತೇರು ಮತ್ತು ಸಂಜೆ 5 ಗಂಟೆಗೆ ಮಹಾರಥೋತ್ಸವ ಜರುಗ್ತಾ ಇದೆ. ಅದರ ಅಂಗವಾಗಿ ಶ್ರೀ ಎಚ್.ಜಿ. ರಾಮುಲು ಮಾಜಿ ಸಂಸದರು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಹಾಗೆಯೇ ದಿನಾಂಕ 26/1/2026 JRS ಗ್ರೂಪ್ ವತಿಯಿಂದ ಪ್ರಸಾದ ಸೇವೆ ವ್ಯವಸ್ಥೆ ಇರ್ತದೆ.
ಹಾಗೆ 27ನೇ ತಾರೀಕಿನ ದಿವಸ ಗಾಣಿಗೇರಿ ಸಮಾಜ ಹಿರೇಜಂತಕಲ್ಲಿನ ಪ್ರಮುಖರಿಂದ ಸಮಾಜದ ವತಿಯಿಂದ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದೇವೆ. ಹಾಗೆಯೇ ದಿನಾಂಕ 26/1/2026ರಂದು ಕಾಮಿಡಿ ಕಿಲಾಡಿಯ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಅಪ್ಪಣ್ಣ ಹಾಗೂ ವಾಣಿಯವರು ಹಾಗೂ ಮಜಾ ಭಾರತ್ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸ್ತಾ ಇದ್ದೇವೆ. ವಿಶೇಷವಾಗಿ ಮಜಾ ಭಾರತ ತಂಡದ ರಾಗಿಣಿ ಅಂದರೆ ರಾಘು ಅವರು ವಿಶೇಷ ಪಾತ್ರದಲ್ಲಿ ಅವತ್ತಿನ ತಮ್ಮೆಲ್ಲರನ್ನ ನಗಿಸಲು ಬರ್ತಾ ಇದ್ದಾರೆ. ಹಾಗೆಯೇ 27ನೇ ತಾರೀಕಿನ ದಿವಸ ಕನ್ನಡ ಕೋಗಿಲೆಯ ಪ್ರಖ್ಯಾತ ಗಾಯಕರಾಗಿರ್ತಕ್ಕಂಥ ಕಾಸಿಂ ಅಲಿ ಅವರು ಹಾಗೂ ಅವರ ತಂಡ ಭಾಗವಹಿಸ್ತಾ ಇದೆ. ಹಾಗೆಯೇ ಸರಿಗಮಪ ಕಾರ್ಯಕ್ರಮವನ್ನು ದೂರದರ್ಶನದಲ್ಲಿ ನೀಡಿರತಕ್ಕಂಥ ಕಲಾವಿದರುಗಳು ಸಹಿತ ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆಯೇ 28/1/2026ರಂದು ದಾತ್ರಿ ತಂಡ ಅವರು 2 ಹಾಸ್ಯ ಪ್ರಧಾನವಾಗಿರ್ತಕ್ಕಂಥ ಕಿರು ನಾಟಕಗಳನ್ನು ನಡೆಸಿಕೊಡ್ತಾ ಇದ್ದಾರೆ. ಹಾಗೆಯೇ ಹುಬ್ಬಳ್ಳಿಯ ಜಾನಪದ ಕಲಾವಿದರು ಸಹಿತ 28ನೇ ತಾರೀಕಿನ ದಿವಸ ತಮ್ಮ ಕಲೆಯನ್ನು ತೋರ್ಪಡಿಸಲು ಗಂಗಾವತಿ ನಗರದ ಹಿರೇಜಂತಕಲ್ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಪಂಪ ವಿರೂಪಾಕ್ಷೇಶ್ವರರ ಸಕಲ ಸದ್ಭಕ್ತರು ಹಾಗೂ ಏನು ಕಲಾ ಅಭಿಮಾನಿಗಳು ಸಹಿತ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಪಂಪ ವಿರೂಪಾಕ್ಷೇಶ್ವರನ ಕೃಪೆಗೆ ಪಾತ್ರ ಆಗಬೇಕಾಗಿ ಕೇಳ್ಕೊಳ್ತೀನಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.